ಲಕ್ಷಾಂತರ ರೈತ ಕೂಲಿ ಕಾರ್ಮಿಕ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿವಿ ವಿಶ್ವವಿದ್ಯಾನಿಲಯ ಭ್ರಷ್ಟಾಚಾರದ ಕೂಪವಾಗಿದೆ. ಹಂತ ಹಂತವಾಗಿ ಅಲ್ಲಿರುವ ಹಣವನ್ನು ಕೋಟಿ ಕೋಟಿ ಹಣವನ್ನು ನಕಲಿ ಬಿಲ್ಲುಗಳನ್ನು ತಯಾರು ಮಾಡಿ ಇವತ್ತು ಸಿಂಡಿಕೇಟ್ ಮೆಂಬರ್ಗಳಿರ್ಬೋದು, ಅಲ್ಲಿನ ಕುಲಪತಿಗಳಿರ್ಬೋದು, ಕುಲ ಸಚಿವರಿರ್ಬೋದು, ರಿಜಿಸ್ಟರ್ಗಳಿರ್ಬೋದು, ಕೆಳ ಹಂತದ ಸಿಬ್ಬಂದಿಗಳು ನುಂಗಿ ನೀರು ಕುಡಿಯುತ್ತಾ ಇದ್ದಾರೆ. ಇವತ್ತು ಆ ವಿಶ್ವವಿದ್ಯಾನಿಲಯ 4 ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ವ್ಯಾಪ್ತಿಗೆ ಕೇಂದ್ರ ಬಿಂದು ಕೋಲಾರ ಉತ್ತರ ವಿವಿ ಆ ಒಂದು ಮಂಗಸಂದ್ರ ಮತ್ತು ಟಮಕದಲ್ಲಿದೆ. ಆ ಒಂದು ಉತ್ತರ ವಿವಿಯಲ್ಲಿ ಯಾವ ರೀತಿ ಹಣ ಲೂಟಿ ಮಾಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ಮಾಡ್ತಾರೆ. ಗೌರವಾನ್ವಿತ ರಾಜ್ಯಪಾಲರನ್ನು ಅದಕ್ಕೆ ಕರೆಸ್ತಾರೆ. ಅದು ಖರ್ಚು ವೆಚ್ಚ ಎಷ್ಟು ಗೊತ್ತಾ? ಖಂಡಿತವಾಗ್ಲೂ ಕೋಲಾರ ಜಿಲ್ಲೆಯಲ್ಲಿ ಜನತೆ ಆಗಿರ್ಬೋದು, ರಾಜ್ಯದ ಜನತೆ ಗೊತ್ತಿಲ್ಲ ಉತ್ತರ ವಿವಿಯಲ್ಲಿ ಎಷ್ಟು ಇರ್ತಾರೆ ಅಂದ್ರೆ 10 ಕೋಟಿ ಖರ್ಚು ಮಾಡ್ತಾರೆ. ಏನೋ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸಿ ಆ ಒಂದು ಇದನ್ನು ಕೊಟ್ಟು ಮಾಡೋದಕ್ಕೆ 10 ಕೋಟಿ ಖರ್ಚು. ಅದನ್ನ ಹೋಗ್ಲಿ ಇರ್ಲಿ. ಆದ್ರೆ ಇನ್ನೊಂದು ಹಗರಣ ಏನ್ ಗೊತ್ತಾ? ಒಂದು ಜೆರಾಕ್ಸ್ ಮಿಷನ್ ಕನಿಷ್ಠ ಅಂದ್ರೆ 70,000 ರಿಂದ 80,000 ಇಲ್ಲ 1 ಲಕ್ಷ ರೂಪಾಯಿ ಇರ್ತದೆ. 10 ಲಕ್ಷ ರೂಪಾಯಿ ಅದೇನು ಚಂದ್ರಲೋಕದಿಂದ ಬರ್ತದ ಇಲ್ಲ ದೇವಲೋಕದಿಂದ ಬರ್ತದ? ಭಾರತದಲ್ಲಿ ಇಲ್ಲಿ ಇಲ್ವಾ? ಅಲ್ಲಿನ ಒಬ್ಬ ಕುಲ ಸಚಿವನಾಗಿ ಒಬ್ರು ಬಂದಿದ್ದಾರೆ, ಸರಿದಾರೆ ಅಂತ ಹೇಳಿ 10 ಕಡೆ ಅದೇನೋ ಅವರೇನೋ ಅಮಾನತಾಗಿ ಬಂದಿದ್ದಾರಂತೆ. ಏನೋ ಪ್ರಾಮಾಣಿಕವಾಗಲ್ಲ. ಜನರ ಅಂದ್ರೆ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಶುಲ್ಕನ ವಸೂಲಿ ಮಾಡಿ ತಿಂದು ಬಂದಿರೋದು, ತೇಗಿ ಭ್ರಷ್ಟಾಚಾರ ಮಾಡಿ ಬಂದಿರೋದು. ಅವರು ಯಾವ ರೀತಿ ಇವತ್ತು ಸೋಲಾರ್ ಒಂದು ಹಾಕಿದ್ದಾರೆ. ಅಲ್ಲಿ ಆ ಸೋಲಾರ್ ಹಾಕೋಗೆ ಕೋಟಿ, ಜೆರಾಕ್ಸ್ ಮಿಷಿನ್ ಕೋಟಿ, ಸ್ವಚ್ಛತೆ ಕೋಟಿ, ಮಣ್ಣೊಡೆಯೋದು ಕೋಟಿ, ಪೆನ್ ಕೋಟಿ, ಎಲ್ಲ ಕೋಟಿ ಕೋಟಿ ಲೆಕ್ಕದಲ್ಲಿ ಮಿನಿಮಮ್ ಅಂದ್ರೆ ನನ್ನ ಪ್ರಕಾರ ಒಂದು 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆಯನ್ನ 2020 ರಿಂದ 2025 ವರ್ಷದಲ್ಲಿ. ಅದಕ್ಕೆ ಆ ಒಂದು ಒಕ್ಕೂಟವನ್ನು ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾದ್ರೆ ಸಿಂಡಿಕೇಟ್ ಮೆಂಬರ್ಗಳು ಅದರಲ್ಲಿ ಲಕ್ಷ ಕೊಟ್ಟೇನೋ ಅವರೇ ಲಂಚ ಕೊಟ್ಟು ಸೇರ್ತಾರೆ ಅನ್ನೋ ಗೊತ್ತಿಲ್ಲ. ಅಲ್ಲಿಗೆ ಅವರು ಅದರಲ್ಲಿ ಭಾಗಗಳು, ಕಾಮಗಾರಿಯಲ್ಲೂ ಭಾಗ. ಅದು ಧ್ವನಿ ಎತ್ತೋರೇ ಇಲ್ಲ, ಧ್ವನಿ ಎತ್ತೋನ್ ಧ್ವನಿ ಮುಚ್ಚಾಕ್ತಾ ಇದ್ದಾರೆ. ಅದು ಯಾಕಂದ್ರೆ ಈಗ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ. ನಡೆದಿದೆ ಅಂತೇಳಿ ಮಾಜಿ ಸಿಂಡಿಕೇಟ್ಗಳಂದ್ರೆ, ನಡೆದಿಲ್ಲ ಅಂತೇಳಿ ಕುಲ ಸಚಿವರು ಕುಲಪತಿಗಳು ನಡೆದಿಲ್ಲ ಅಂತೇಳಿ. ಇದು ಯಾವುದಿದೆ? ಈ ಒಂದು ಉತ್ತರ ವಿವಿಯಲ್ಲಿ ವ್ಯಾಪ್ತಿಗೆ 100 BEd ಕಾಲೇಜ್ ಬರ್ತದೆ, 300 ಖಾಸಗಿ ಡಿಗ್ರಿ ಕಾಲೇಜುಗಳೆಲ್ಲ ಬರ್ತದೆ. ಆ ಕಾಲೇಜುಗಳಲ್ಲಿ ಯಾವ ರೀತಿ ಇದೆ ಗೊತ್ತಾ? ಸರ್ಕಾರಿ ಶಾಲೆಯ ಕೋಟಾದಲ್ಲಿ ಎಲ್ಲ ಹಾಜರಾತಿ ಮುಗ್ದೋದು ಅಂತ ಹೇಳ್ಬಿಟ್ಟು ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ಇಲ್ಲಿನ ಕುಲಪತಿಗಳು ಕುಲ ಸಚಿವರು ರಿಜಿಸ್ಟರ್ ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಒಂದೊಂದು ಕಾಲೇಜಿಗೆ ಮಿನಿಮಮ್ ಅಂದ್ರೆ ವರ್ಷಕ್ಕೆ 5 ರಿಂದ 10 ಲಕ್ಷ ತಗೊಂತಾರೆ. ಆ BEd ಕಾಲೇಜಲ್ಲಿ 100% ಹಾಜರಾತಿ ಇದ್ರೆ 30 ಜನ ಬರೋದು, ಇನ್ನು 70 ಜನ ಬರಲ್ಲ. ಹಾಜರಾತಿ ತಿದ್ದಕ್ಕೆ 2 ಲಕ್ಷದಿಂದ 3 ಲಕ್ಷ. ಅದರಲ್ಲಿ ಎಷ್ಟು ಕೋಟಿ ಆಯ್ತು ಲೆಕ್ಕ ಭ್ರಷ್ಟಾಚಾರ. ಈ ಕೂಡಲೇ ಬೆಂಗಳೂರು ಉತ್ತರ ವಿವಿಯಲ್ಲಿನ ಬ್ರಹ್ಮಾಂಡ ಪ್ರಚಾರ ತನಿಖೆಯಾಗಬೇಕು. ಲಕ್ಷಾಂತರ ರೈತ ಕುಟುಂಬಗಳ ಭವಿಷ್ಯ ರೂಪಿಸುವಂತ ಸಮಸ್ಯೆ ಉಳಿಬೇಕಂತೇಳಿ ತಾಯಿ ಗರ್ಭದಲ್ಲಿರುವಾಗ, ಗರ್ಭದಿಂದ ಈಚೆ ಬಂದಾಗ ನಾವು ತಾಯಿ ಎದೆ ಹಾಲನ್ನು ಕುಡಿತೇವೆ. ಅದೇ ರೀತಿ ನಮಗೆ ಬುದ್ಧಿ ಬಂದ ನಂತರ ಪ್ರತಿಯೊಬ್ಬರು, ನಾವು ಹಿಂದೂಗಳಾಗಿ ಮುಸ್ಲಿಂ ಯಾರೇ ಆಗ್ಲಿ, ನಾವು ನಮ್ಮ ಒಂದು ಆರೋಗ್ಯಕ್ಕಾಗಿ ನಮ್ಮ ಗೋಮಾತೆಯನ್ನು ಪೂಜೆ ಮಾಡುವ ಮುಖಾಂತರ ಹಾಲನ್ನು ಕರೆದು ಕುಡಿತೀವಿ. ಅದು ಪವಿತ್ರತೆ. ನಾವು ಯಾವುದೇ ಕಲಬೆರಕೆ ಮಾಡಿ ಹಾಲು ಕುಡಿಯಲ್ಲ. ಕಲಬೆರಕೆ ಹಾಲು ಕುಡಿಯೋದು ಒಂದೇ, ಉತ್ತರವಾಗಿ ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದೇ ಇರೋದು ಒಂದೇ. ಅದಕ್ಕೆ ತಾಯಿ ಎದೆ ಹಾಲನ್ನ ಸಮಾನವಾದಂತಹ ಹಾಲು ನೋಡಿ, ಈ ಹಾಲು ಹಚ್ತಾ ಇದೀವಿ. ಈ ಹಾಲು ಏನಿದೆ ಖಂಡಿತವಾಗ್ಲೂ ದಿನಾಂಕ 8/12/2025 ಸೋಮವಾರದಂದು ಬೆಂಗಳೂರು ಉತ್ತರ ವಿವಿ ಈ ಟಮಕ ವಿಶ್ವವಿದ್ಯಾನಿಲಯದ ಮುಂದೆ ಈ ಹಾಲಿನ ಮೇಲೆ ಪ್ರಮಾಣವಾಗಿ ಹೇಳ್ತಾ ಇದ್ದೀವಿ. ಹಾಲಿನ ಹಸುಗಳ ಸಮೇತ ಅಲ್ಲಿ 8/12/2025 ಸೋಮವಾರ ಹೋರಾಟ ಮಾಡುವ ಮುಖಾಂತರ ಪ್ರಾಮಾಣಿಕವಾಗಿ ಆ ಸಮಸ್ಯೆಯಲ್ಲಿ ಕೆಲಸ ಮಾಡುವ ಸಿಂಡಿಕೇಟ್ ಸದಸ್ಯರೇ, ಕುಲ ಸಚಿವರೇ, ಕುಲಪತಿಗಳೇ, ರಿಜಿಸ್ಟರ್ಗಳೇ ಮತ್ತು ನಕಲಿ ಬಿಲ್ಲುಗಳನ್ನು ತಯಾರು ಮಾಡಿ ಕೋಟಿ ಕೋಟಿ ಲೂಟಿ ಮಾಡುವ ಅಧಿಕಾರಿಗಳು ಸಹಕರಿಸಿರುವ ಕೌಶಿಕ್ ಅವರೇ, ಗಿರೀಶ್ ಅವರೇ, ಅಲ್ಲಿನ ಎಲ್ಲಾ ಸಿಬ್ಬಂದಿಯವರಿಗೆ ಈ ಹಾಲಿನ ಮೇಲೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ? ತಾಯಿ ಎದೆ ಹಾಲಿಗಂತ ಹೆಚ್ಚಾಗಿದೆ. ಈ ಎದೆ ಹಾಲಿನ ಮೇಲೆ ರೈತ ಸಂಘದಿಂದ ನಾವು
ಈ ಒಂದು ಉತ್ತರ ವಿವಿಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಪ್ರಮಾಣ ಮಾಡಿ ನಾವು ಪ್ರಮಾಣ ಮಾಡ್ತಾ ಇದೀವಿ. ಹಸುಗಳನ್ನು ಅಲ್ಲಿ ಹಸುವಿನಲ್ಲಿ ಹಾಲು ಕರೆದು ಆ ಹಾಲು ಮೇಲೆ ಈ ಒಂದು ಉತ್ತರ ವಿವಿಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನಾವು ಪ್ರಮಾಣ ಮಾಡ್ತೀವಿ. ಅದರಂತೆ ಅಲ್ಲಿನ ಸಿಂಡಿಕೇಟ್ ಮೆಂಬರ್ಗಳಿರ್ಬೋದು, ಕುಲಪತಿಗಳಿರ್ಬೋದು, ಕುಲ ಸಚಿವರು ಇರ್ಬೋದು, ರಿಜಿಸ್ಟರ್ ಇರ್ಬೋದು, ಅಲ್ಲಿನ ಎಲ್ಲಾ ಸಿಬ್ಬಂದಿ ಇರ್ಬೋದು, ಈ ಕೂಡಲ ಹಾಲಿನ ಮೇಲೆ ಪ್ರಮಾಣ ಮಾಡುವ ಮುಖಾಂತರ ಇಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಪ್ರಮಾಣ ಮಾಡಿ, ಇಲ್ಲವಾದರೆ ನೀವು ಪ್ರಮಾಣ ಮಾಡಿ ಹಾಲು ಮೇಲೆ ಪ್ರಮಾಣ ಮಾಡಿ ಭ್ರಷ್ಟಾಚಾರ ನಡೆದಿಲ್ಲ ಅಂದ್ರೆ ನಾವು ಮಾಡ್ತಾ ಇರೋ ಆರೋಪಕ್ಕಿಂತ ನಮಗೆ ದೇವರು ಏನ್ ಶಿಕ್ಷೆ ಕೊಟ್ಟರು ಈ ಹಾಲಿನ ಮೇಲೆ ಪ್ರಮಾಣ ಮೇಲೆ ಹೇಳ್ತಾ ಇದೀವಿ, ನಾವು ಅನುಭವಿಸಕ್ ರೆಡಿ ಇದೀವಿ. ಆದ್ರೆ ನೀವು ಆ ಹಣದಲ್ಲಿ ದುರುಪಯೋಗ ಪಡಿಸಿಕೊಂಡು ಕಾಮಗಾರಿಗೆ ದುಪ್ಪಟ್ಟು ಹಣವನ್ನು ಪಡೆದು ನೀವೇನಾದ್ರೂ ಇದರ ಮೇಲೆ ಪ್ರಮಾಣ ಮಾಡಿ ನಿಮಗೇನು ಇಲ್ಲ ನಾವು ಪ್ರಮಾಣ ಮಾಡ್ತಾ ಇದ್ದ ನಾವೇನೂ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಶಾಪ ನಮಗ್ ತಟ್ಲಿ, ಇಲ್ಲ ಅಂದ್ರೆ ನಿಮ್ಗೆ ತಟ್ಲಿ. ನಾವು 8/12/2025 ಸೋಮವಾರ ಉತ್ತರ ವಿವಿ ತಮಕ ವಿಶ್ವವಿದ್ಯಾಲಯದ ಮುಂದೆ ಹಸುಗಳ ಸಮೇತ ಹಾಲು ಕರೆಯುವ ಮುಖಾಂತರ ಪ್ರಮಾಣ ಮಾಡುವ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾರೂ ಸಹ ಭಯ ಬಿಡದೆ ಹಾರಿನ ಮೇಲೆ ಪ್ರಮಾಣ ಮಾಡಿ ಒಂದು ಗ್ಲಾಸ್ ಹಾಲು ಕುಡಿದು ಈ ಒಂದು ಸಮಸ್ಯೆಯನ್ನು ಉಳಿಸಿ, ಇಲ್ಲವಾದರೆ ನಾವು ತಪ್ಪು ಮಾಡಿದರೆ ನಮ್ಗೆ ಶಿಕ್ಷೆ ಆಗ್ಲಿ, ನೀವು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗ್ಲಿ ಅಂತೇಳಿ ಈ ಒಂದು ಹೋರಾಟಕ್ಕೆ ಸಮಸ್ತ ಎಲ್ಲಾ ರೈತ ಬಾಂಧವರು ಸಹಕರಿಸಿ ನಮ್ಮ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಯಾದ ಉತ್ತರ ವಿವಿಯನ್ನು ಉಳಿಸಬೇಕು, ಭ್ರಷ್ಟಾಚಾರ ತೊಲಗಿಸಬೇಕು ಅಂತೇಳಿ ಈ ಮೂಲಕ ಎಲ್ಲಾ ಒಂದು ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.